ನಮ್ ಜೊತೆಗೆ ಇವತ್ತು ರಕ್ಷಾ ಮಹೇಂದ್ರ ಅವರು ಇದ್ದಾರೆ. ಸಂಗೀತದ ವಿಚಾರಕ್ಕಾಗಿ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದಾರೆ ರಕ್ಷಾ ಮಹೇಂದ್ರ ಅಂತ ಹೇಳಿ. ಆ ಯೂಟ್ಯೂಬ್ ಚಾನಲ್ ಒಂದು ವಿಶೇಷತೆ ಏನಂದ್ರೆ ಸಂಗೀತ ಯಾರು ಗೊತ್ತಿರೋದಿಲ್ವಲ್ಲ ಅವರಿಗೂ ಕೂಡ ಸಂಗೀತ ತಲುಪುವ ಹಾಗೆ ತುಂಬಾ ಏನಂದ್ರೆ ಸರಳ ಭಾಷೆಯಲ್ಲಿ ಸಂಗೀತದ ಜ್ಞಾನವನ್ನ ಜನರಿಗೆ ನೀಡ್ತಾ ಇದ್ದಾರೆ. ಪಿಳ್ಳಾರಿ ಗೀತೆಗಳು ಕೂಡ ಈ ರೂಪಕ ತಾಳದಲ್ಲಿ ಬರುತ್ತೆ. ಫಸ್ಟ್ ಎಕ್ಸಾಂಪಲ್ ಈ ಮಾಯಾಮಾಳವ ಗೌಳದ ಜನ್ಯರಾಗ ಮಲಹರ ತ್ಯಾಗರಾಜರ ತಾಯಿ ಕೂಡ ಪುರಂದರದಾಸರ ಕೀರ್ತನೆಗಳನ್ನ ಹಾಡ್ತಾ ಇದ್ರಂತೆ. ಸಂಗೀತದ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ತ್ಯಾಗರಾಜರನ್ನ ಇನ್ಫ್ಲೂಯೆನ್ಸ್ ಮಾಡಿದ್ದು ಕೂಡ ಈ ಪುರಂದರದಾಸರ ಕೀರ್ತನೆಗಳು ಅಂತ ಹೇಳ್ತಾರೆ. ಇಲ್ಲಿ ಮೇಳಕರ್ತರ ಪದ್ಧತಿ ಅಂತ ಇರುತ್ತೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಮನೋಮೂರ್ತಿಯವರ ಅನೇಕ ಹಾಡುಗಳು ಕೀರವಾಣಿ ರಾಗದಲ್ಲಿ ತುಂಬಾ ಫೇಮಸ್ ಆಗಿದೆ. ಗುರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ, ಅದೇ ವಿರಹ ಭಾವಕ್ಕೆ ಯಾವ ಮೋಹನ ಮುರಳಿ ಕರೆ, ಈ ರೀತಿಯಾಗಿ ಸ್ಟೀರಿಯೋ ಟೈಪ್ ನ ಬ್ರೇಕ್ ಮಾಡಿದೆ. ಆದ್ರೆ ಕೀರವಾಣಿ ರಾಗ ಯಾವ್ದಕ್ಕೆ ಪ್ರಸಿದ್ಧ ಅಂದ್ರೆ ವಿರಹ ಶೃಂಗಾರ, ಅದರಲ್ಲೂ ವಿರಹ. ಇದಕ್ಕೆ ಚಲನಚಿತ್ರ ಹಿನ್ನೆಲೆ ಸಂಗೀತವನ್ನ ಉದಾಹರಣೆ. ಬಜೆಟ್ ಅದ್ದೂರಿಯಾಗಿ ಇರುತ್ತೆ. ಇವಾಗ ಚಿತ್ರಗಳು ಎಲ್ಲವೂ ಅದ್ದೂರಿಯಾಗಿರುತ್ತೆ. ಒಂದು ಮದುವೆ ಸೀನನ್ನ ಅದನ್ನೇ ಒಂದು ದೊಡ್ಡ ಹಾಡು ಮಾಡ್ತಾರೆ. ಎಲ್ಲ ನೃತ್ಯಗಾರರೆಲ್ಲ ಬಂದು ಇದ್ ಮಾಡ್ತಾರೆ. ಹಾಗೆ ನೀವು ಹಳೆ ಚಿತ್ರಗಳನ್ನ ನೋಡಿ, ಯಾರ್ದೋ ಮದ್ವೆ ಆಯ್ತು ಅಂತ ಹೇಳಕ್ಕೆ ನಾ 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 ಇದೊಂದ್ ಮ್ಯೂಸಿಕ್ ಬಂದ್ಬಿಟ್ರೆ ಅಲ್ಲಿ ಮದ್ವೆ ಆಯ್ತು ಅಂತ. ಅದು ಅವ್ರದ್ದು ಇಬ್ರದ್ದು ಫ್ರೇಮ್ ಇಟ್ಟು ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್, ನಾದಸ್ವರದ ಮ್ಯೂಸಿಕ್ ಬಂದ್ರೆ ಸಾಕು. ಕೆಲವು ಈಗ ಥೀಮ್ ಮ್ಯೂಸಿಕ್ ಅಂತ ಹೇಳಿ ಮಾಡ್ತಾರೆ. ಸುಮ್ನೆ ನನ್ ಬಾಯಲ್ಲಿ ನಂಗೆ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾನೇನು ಅಷ್ಟು ಚೆನ್ನಾಗಿ ಬಾಯಲ್ಲಿ BGM ನುಡ್ಸಕ್ ಬರಲ್ಲ, ಬಟ್ ಆದ್ರೂ ಪ್ರಯತ್ನ ಮಾಡ್ತೀನಿ. ನಾನು ಆ BGM ಹೇಳಿದ ತಕ್ಷಣ ನೀವ್ ಯಾವ ಚಿತ್ರ ಅಂತ ನೀವ್ ಹೇಳ್ತೀರಾ, ಹಿಂದೆನೆ ಇದನ್ನ ಬಳಸಿದ್ದಾರೆ ಅಂತ. ಈಗ ಇದನ್ನ ಥೀಮ್ ಮ್ಯೂಸಿಕ್ ಅಂತ ಹೇಳಿ ಬಿಡುಗಡೆ ಮಾಡಿ ಅದ್ರದ ಅಭಿಪ್ರಾಯ, ರಾಹುಲ್ ಪಂಚೆ ಶಲ್ಯ ಜುಬ್ಬ ಹಾಕೊಂಬಂದ್ರು ನಾನು ರಾಹುಲ್ ಅಂತಾನೆ ಹೇಳ್ತೀನಿ. ಜೀನ್ಸ್ ಪ್ಯಾಂಟು ಸೂಟು ಬೂಟು ಎಲ್ಲ ಹಾಕೊಂಬಂದ್ರು ನಾನು ರಾಹುಲ್ ಅಂತಾನೆ ಹೇಳ್ತೀನಿ. ಹೆಂಗೆ ಸುಮ್ನೆ ನಗ್ತಾಳೆ, ಇದು ಹಂಸಧ್ವನಿ. ಹೆಂಗ್ ಗೊತ್ತಾಯ್ತು? ಇದು ಸೂಟ್ ಬೂಟ್ ಹಾಕೊಂಡ್ ಬಂದಿದೆ ಅಷ್ಟೇ, ಅದೇ ಹಂಸಧ್ವನಿ. ಇನ್ನೊಂದು ನೊಟೇಶನ್ ಅಂತ ಬಳಸ್ತಾರೆ, ಸುಮಾರು ಜನ ಸಂಗೀತಗಾರರು ಬಳಸ್ತಾರೆ. ಹಾಗಂದ್ರೆ ಏನು, ಅದ್ ಹೇಗೆ ಗುರುತಿಸೋದು? ನೊಟೇಶನ್ ಅಂತಂದ್ರೆ ಏನು ಅಂತ ಯೂಶುವಲಿ ಸಾಹಿತ್ಯದ ಬೆಂಬಲ ಇಲ್ದೆ ಬರೀ ಸ್ವರ ಹಾಡಿದ್ರೆ ಅದು ನೊಟೇಶನ್ ಅಷ್ಟೇ. ತಾನನ ತನನನ ತಾನನನ ಒಂದ್ ಸ್ವರ ಅಂತ ಮೂಲ ಇರ್ಬೇಕಲ್ಲ. ಪಾದಸ ಪಪದಸ ಪಾದ ಸರಿ ಗ ಸರಿ. ಪ್ರೇಕ್ಷಕ ಅಥವಾ ಕೇಳುಗ ಏನಿದಾನೆ ಅವನು ಸಾಹಿತ್ಯ ಸಂಗೀತ ಎರಡನ್ನು ಎಂಜಾಯ್ ಮಾಡ್ಬೇಕು, ಹಾಗಿರ್ಬೇಕು. ದೇ ಶುಡ್ ಬಿ ಕಾಂಪ್ಲಿಮೆಂಟಿಂಗ್ ಈಚ್ ಅದರ್ ಬಟ್ ನಾಟ್ ಕಾಂಪೀಟ್ ವಿತ್ ಈಚ್ ಅದರ್. ಸುಗಮ ಸಂಗೀತ ಅಂದ್ರೆ ಸಾಹಿತ್ಯವನ್ನು ಎತ್ತಿ ಹಿಡಿಯುವಂತಹ ಸಂಯೋಜನೆಗಳು ಇರುತ್ತೆ. ತುಂಬಾ ಸರಳವಾಗಿ ಹೇಳ್ಬೇಕು ಅಂತ ಅಂದ್ರೆ ಲಕ್ಷ್ಮೀನಾರಾಯಣ ಭಟ್ರು ಬರೆದ್ರೆ ಅದು ಭಾವಗೀತೆ, ಯೋಗರಾಜ್ ಭಟ್ರು ಬರೆದ್ರೆ ಅದು ಚಿತ್ರಗೀತೆ. ಇಂಪಾದ ಸಂಗೀತವನ್ನ ಕೇಳೋದ್ರಿಂದ ನಿಮ್ಮ ತಲೆಯಲ್ಲಿರುವಂತಹ ಅನೇಕ ಗೊಂದಲಗಳ ನಿವಾರಣೆ ಆಗುತ್ತೆ. ಎಷ್ಟೋ ಗೊತ್ತಾಗದೆ ಇರೋ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಇದೆಲ್ಲ ಕೂಡ ಹೌದು. ಥೆರಪಿ ಲೆವೆಲ್ಗೆ ಹೇಳೋ ಅಷ್ಟು ನನಗೆ ಗೊತ್ತಿಲ್ಲದೆ ಆದ್ರೂ ಸಂಗೀತ ಖಂಡಿತ ಉತ್ತಮವಾದಂತ ಸ್ಟ್ರೆಸ್ ಬರ್ಸ್ಟರು. ನಿಮ್ಗೆ ಹಾಡಕ್ಕೆ ಸಾಧ್ಯವಾಗದೆ ಹೋದ್ರು ಹಾಡೋದ್ರಿಂದನೂ ಸ್ಟ್ರೆಸ್ ಬರ್ಸ್ಟ್ ಆಗುತ್ತೆ. ಕೇಳೋದ್ರಿಂದ ಕಿವಿಗೆ ಇಂಪಾದ ಸಂಗೀತ ಮತ್ತೆ ಇಂಪಾದ ಸಂಗೀತವನ್ನ ಕೇಳೋದ್ರಿಂದಲೂ ಸ್ಟ್ರೆಸ್ ಬರ್ಸ್ಟ್ ಆಗುತ್ತೆ. ಇದರಿಂದ ನಿಮ್ಗೆ ಮಾನಸಿಕ ನೆಮ್ಮದಿ ಖಂಡಿತ ಸಿಗುತ್ತೆ. ಇತ್ತೀಚೆಗೆ ಮ್ಯೂಸಿಕ್ ಬದಲು ಕರೋಕೆ ಹಾಕೊಂಡು ಹಾಡ್ಲಿಕ್ಕೆ ಶುರು ಮಾಡ್ತಾರೆ ನೋಡಿ. ಕರೋಕೆ ಅನ್ನೋದು ಈಗ ಟೆಕ್ನಾಲಜಿ. ಈಗ ನಾನು ಒಬ್ಬ ಇಂಜಿನಿಯರ್ ಕೂಡ ಆದ್ರಿಂದ ಇಫ್ ಯು ಯೂಸ್ ದ ಟೆಕ್ನಾಲಜಿ ಫಾರ್ ಎ ಗುಡ್ ಪರ್ಪಸ್, ಡೆಫಿನೆಟ್ಲಿ ಇಟ್ ಈಸ್. ಪ್ರೋಗ್ರಾಮಿಗೆ ರೆಡಿ ಆಗ್ತಾ ಇದ್ದೀರಾ ಅಂದ್ರೂ ಮನೇಲಿ ಅಭ್ಯಾಸ ಮಾಡ್ಕೊಳಕ್ ಆಗುತ್ತೆ. ಹಾಗೆ ಸಣ್ಣ ಪುಟ್ಟ ಯಾವ್ದೋ ಕಾರ್ಯಕ್ರಮ, ಮನೆ ಫಂಕ್ಷನ್ಗೆ ಹಾಡುವಾಗ ನೀವು ಕರೋಕೆ ಹಾಕೊಂಡು ಯಾಕೆ ಹಾಡ್ಬಾರ್ದು? ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲಿ ಖಂಡಿತ ಹಾಡ್ಬೋದು. ಗಾಯಕನ ತಪ್ಪುಗಳನ್ನ ಸಹ ಅದು ಎತ್ತಿ ತೋರಿಸುತ್ತೆ ಕರೋಕೆ. ಆದ್ರೆ ವಾದ್ಯ ವೃಂದದವರು ಇದ್ದಾಗ ನಿಮ್ಮ ತಪ್ಪುಗಳನ್ನ ಹೈಲೈಟ್ ಆಗೋಕೆ ಬಿಡದೆ ನಿಮ್ಮ ಜೊತೆ ಅನುಸರಣೆ ಮಾಡಿ ಅಲ್ಲಿ ಅವರು ನೋಡಿಸ್ಕೊಂಡು ಲೈವ್ ಆರ್ಕೆಸ್ಟ್ರಾದಲ್ಲಿ ನೋಡಿಸ್ಕೊಂಡು ಹೋಗ್ತಾರೆ. ಇದು ನನಗೆ ಅನ್ನಿಸುವಂತ ನನ್ನ ಸ್ವಂತ ಅಭಿಪ್ರಾಯ. ಸಂಸ್ಕೃತಿಯ ಒಂದು ಮುಖವಾಣಿಯಾಗಿ ಕೂಡ ಸಂಗೀತ ಬಹಳ ಸಲ ಬಳಕೆ ಆಗಿದೆ. ಸಂಗೀತ ಮತ್ತೆ ಭೌತಶಾಸ್ತ್ರಕ್ಕೆ ಬಿಡಿಸಲಾಗದಂತಹ ಅನುಬಂಧ. ನಾವು ಧ್ವನಿ ಹೊರಡುವ ನಾದ ಉತ್ಪತ್ತಿಯಿಂದ ಹಿಡಿದು ಎಲ್ಲ ಕೂಡ ಫಿಸಿಕ್ಸ್ ಗೆ ಸಂಬಂಧಪಟ್ಟಿದೆ, ಹಾಗೆ ಬಯಾಲಜಿಗೂ ಸಂಬಂಧಪಟ್ಟಿದೆ. ಯಾಕೆಂದ್ರೆ ಒಬ್ಬ ಮನುಷ್ಯ ನಾದ ಹೊರಡಿಸ್ತಾ ಇದ್ದಾನೆ ಅಂದ್ರೆ ಅವನ ಅನೇಕ ಅಂಗಗಳು ಅಲ್ಲಿ ವರ್ಕ್ ಮಾಡ್ಬೇಕಾಗತ್ತೆ. ಸೊ
ಭೌತಶಾಸ್ತ್ರಕ್ಕೆ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಿದೆ ಅಂತ ಆಯ್ತು. ಸಮಾಜಶಾಸ್ತ್ರಕ್ಕೆ ಹೌದು, ಸಮಾಜದಲ್ಲಿ ಒಬ್ಬ ಗಾಯಕನಿಗೆ ಅಥವಾ ಒಬ್ಬ ಸಂಗೀತಗಾರನಿಗೆ ಸಿಗುವಂತ ಮನ್ನಣೆ, ಹಾಗೆ ಸಂಗೀತ ಕಮ್ಯುನಿಕೇಟ್ ಮಾಡಕ್ಕೆ, ಮಾತಲ್ಲಿ ಕಮ್ಯುನಿಕೇಟ್ ಆಗದೆ ಇರುವಂತ ಎಷ್ಟೋ ವಿಷಯಗಳು ನೀವೇ ಹೇಳ್ದಂಗೆ ಎಲ್ಲಾ ಸನ್ನಿವೇಶಕ್ಕೆ ತಕ್ಕಂತೆ ಹಾಡುವುದರಿಂದ ಅಥವಾ ವಾದ್ಯಗಳನ್ನು ನುಡಿಸುವುದರಿಂದ ಸಮಾಜಶಾಸ್ತ್ರಕ್ಕೂ ಇದು ಸಂಬಂಧಪಟ್ಟಿದೆ. ಅಲ್ಲಿಗೆ ಮುಖ್ಯವಾಣಿಯಲ್ಲಿ ಮನುಷ್ಯ, ಈ ಮಾನವ ಬದುಕ್ತಾ ಇರುವಂತ ಸಾಮಾಜಿಕ ಎಲ್ಲಾ ಹಿನ್ನೆಲೆಯಲ್ಲಿಯೂ ಸಂಗೀತ ಸಂಬಂಧಪಟ್ಟು ಅದು ಎಲಿವೇಟ್ ಮಾಡುತ್ತೆ ಒಬ್ಬ ಮನುಷ್ಯನ. ಸಂಗೀತ ಯಾವಾಗಲೂ ಎಲಿವೇಟೇ ಮಾಡುತ್ತದೆ, ಉನ್ನತೀಕರಿಸೋದಕ್ಕೆ ಸಂಗೀತ ಸಹಕಾರಿಯಾಗಿದೆ. ಈ ರೀತಿಯಾಗಿ ಇದು ಥೆರಪಿ ಅಂತ ಹೇಳೋದ್ರಲ್ಲಿ ಏನು ಅಡ್ಡಿ ಇಲ್ಲ. ಅಂದ್ರೆ ಹಾಗೆ ಆಧ್ಯಾತ್ಮ ಕೂಡ ಸಂಬಂಧಪಟ್ಟ ವಿಷಯವೇ ಆಗಿದೆ. ನೀವು ಗುರುತಿಸಿ ಈ ವೇದಿಕೆಯಲ್ಲಿ ನನ್ಗೆ ಅವಕಾಶ ಕೊಟ್ಟಿದ್ದಕ್ಕೆ, ಇಷ್ಟೊತ್ತು ಸುದೀರ್ಘವಾಗಿ ನನಗೆ ಏನ್ ಅನ್ಸುತ್ತೆ ಅಂತ ನನ್ನ ಅಭಿಪ್ರಾಯಗಳನ್ನ ಹೇಳುವಂತಹ ವೇದಿಕೆಯನ್ನ ಸೃಷ್ಟಿ ಮಾಡ್ಕೊಡೋದಕ್ಕೆ ನಿಮಗೂ ನಿಮ್ಮ ತಂಡಕ್ಕೂ ಧನ್ಯವಾದಗಳು.